ನೆಪೋಲಿಯನ್ ಬೋನಪಾರ್ಟೆ ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದು ಅದ್ಭುತ ಪ್ರತಿಭೆಯನ್ನು ಹೊಂದಿದ್ದನು. ಯುದ್ಧ ಭೂಮಿಯಲ್ಲಿ ಅದ್ಭುತ ಪ್ಲ್ಯಾನ್ಗಳನ್ನು ರಚಿಸಿ ವೈರಿಗಳ ಮೇಲೆ ಚಂಡಮಾರುತದಂತೆ ದಾಳಿ ಮಾಡ್ತಾ ಇದ್ದನು. ಜಗತ್ತನ್ನೇ ನಡುಗಿಸಿದನು. ಈ ವ್ಯಕ್ತಿಯ ಕೈಗಳು ಯಾವಾಗಲೂ ಕೋಟಿನ ಒಳಗಡೆಯೇ ಇರುತ್ತಿದ್ದುದು ಒಂದು ವಿಶೇಷವಾಗಿತ್ತು. ಇನ್ನು ಈ ನೆಪೋಲಿಯನ್ ಬೋನಪಾರ್ಟೆಯ ಜನನವನ್ನು ನಾವು ನೋಡಿದಾಗ ಅದು ಆಗಸ್ಟ್ 15, 1769 ಮೆಡಿಟರೇನಿಯನ್ ಸಮುದ್ರದ ಕೋರ್ಸಿಕಾ ಎಂಬ ದ್ವೀಪದಲ್ಲಿ ಆಗುತ್ತದೆ. ಇನ್ನು ಅವರ ಶಿಕ್ಷಣವನ್ನು ನಾವು ನೋಡಿದಾಗ ಫ್ರಾನ್ಸ್ನ ಮಿಲಿಟರಿ ಅಕಾಡೆಮಿಯಲ್ಲಿ ಶಿಕ್ಷಣ ಆಗ್ತದೆ. ಬೋನಪಾರ್ಟೆ ಇನ್ನು ಚಿಕ್ಕಂದಿನಲ್ಲಿಯೇ ಇರುವಾಗಲೇ ಇತಿಹಾಸ ಮತ್ತು ಗಣಿತದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಿರ್ತಾರೆ. ಇನ್ನು ಅವರ ಉದ್ಯೋಗವನ್ನು ನಾವು ನೋಡಿದಾಗ ಒಬ್ಬ ಸಾಮಾನ್ಯ ಪಿರಂಗಿ ದಳದ ಅಧಿಕಾರಿಯಾಗಿ ವೃತ್ತಿ ಜೀವನ ಆರಂಭಿಸಿದ ಇವನು ತನ್ನ ಅಸಾಧಾರಣ ಪ್ರತಿಭೆಯಿಂದ ಕೇವಲ 35ನೇ ವಯಸ್ಸಿಗೆ ಫ್ರಾನ್ಸ್ನ ಚಕ್ರವರ್ತಿ ಆಗ್ತಾನೆ. ಯುದ್ಧದ ತಂತ್ರಗಳನ್ನು ನಾವು ನೋಡಿದಾಗ ಬೋನಪಾರ್ಟೆ ಯುದ್ಧದಲ್ಲಿ ವಿಜಯಿಯಾಗಲು ಕೆಲವು ವಿಶೇಷ ತಂತ್ರಗಳನ್ನು ಬಳಸುತ್ತಿದ್ದನು. ಅವುಗಳು ಯಾವುವು ಅಂತ ನಾವು ನೋಡಿದಾಗ ಮೊದಲನೇದಾಗಿ ವೇಗ ಮತ್ತು ಚಲನಶೀಲತೆ. ಅವನ ಸೈನ್ಯವು ಶತ್ರುಗಳಿಗಿಂತ ವೇಗವಾಗಿ ಚಲಿಸುತ್ತಿತ್ತು. ಶತ್ರುಗಳು ಇನ್ನೂ ಸಿದ್ಧರಾಗುವ ಮೊದಲೇ ದಾಳಿ ಮಾಡುವುದು ಅವನ ವಿಶೇಷವಾಗಿತ್ತು. ಇನ್ನು ನಾವು ಬೋನಪಾರ್ಟೆಯ ಎರಡನೇ ತಂತ್ರ ಯಾವುದಂದ್ರೆ ಮಾನವೀಯ ಅಲೆಗಳ ದಾಳಿ. ಬೋನಪಾರ್ಟೆಯು ತನ್ನ ಸೈನಿಕರನ್ನು ಲೈನ್ಗಳ ಮೇಲೆ ನುಗ್ಗಿಸುವ ಬದಲು ದೊಡ್ಡ ದೊಡ್ಡ ಗುಂಪುಗಳನ್ನಾಗಿ ಯುದ್ಧರಂಗದಲ್ಲಿ ನುಗ್ಗಿಸುತ್ತಿರ್ತಾರೆ. ಇದು ಶತ್ರುಗಳ ರಕ್ಷಣಾ ಕವಚವನ್ನ ಅತ್ಯಂತ ಸುಲಭವಾಗಿ ಭೇದಿಸುತ್ತಿರ್ತದೆ. ಇದರಿಂದ ಶತ್ರುಗಳ ಮೇಲೆ